ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ವೈಟ್ ಫೆದರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನವರಾತ್ರಿ ಪ್ರಯುಕ್ತ ಅದ್ದೂರಿಯಾಗಿ ದುರ್ಗಾ ಪೂಜೆ ನಡೆದಿದೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಕಲ್ಚರಲ್ ಅಸೋಸಿಯೇಷನ್ ಆಯೋಜನೆ ಮಾಡಿದ್ದಂತ 14ನೇ ವರ್ಷದ ದುರ್ಗಾದೇವಿ ಪೂಜೆ ಎಲ್ಲರ ಮನಸೆಳೆದಿದೆ. ಭಾನುವಾರ ಸಂಜೆ ತಾಯಿ ದುರ್ಗಾದೇವಿಗೆ ಸಂಧ್ಯಾರತಿ ಮಾಡುವ ಮೂಲಕ ಪಶ್ಚಿಮ ಬಂಗಾಳದ ಪೌರಾಣಿಕ ಪೂಜೆಯನ್ನ ಮರುಸೃಷ್ಟಿ ಮಾಡಿದಂತಾಗಿದೆ. ಪೂಜೆಯ ಬಳಿಕ ಪಶ್ಚಿಮ ಬಂಗಾಳ ಜನಪದ ಗೀತೆಗಳ ರಾಗಕ್ಕೆ ಹೆಣ್ಣು ಮಕ್ಕಳು ಹೆಜ್ಜೆ ಹಾಕಿದ್ರು. ಹಾಡುತ್ತಾ ಕುಣಿಯುತ್ತಾ ನಲಿತಾ ಸಡಗರದ ಸಾಗರದಲ್ಲಿ ತೇಲಿದ್ರು. ಈ ಅದ್ದೂರಿ ದುರ್ಗೋತ್ಸವ ಕಲೆ ಸಂಸ್ಕೃತಿ ಪರಂಪರೆಗಳ ಭವ್ಯತೆಯನ್ನ ಮೆರೆದಿದೆ. ನಾನು ಈ ಇವೆಂಟಿಗೆ ಈ ಅಸೋಸಿಯೇಷನ್ಗೆ ಏನಕ್ಕೆ ಜಾಯಿನ್ ಆಗಿದ್ದು ಅಂದ್ರೆ ಇವರ ಕಲ್ಚರ್ ಆಯ್ತು, ಒಂದು ಎಲ್ಲರಿಗೂ ಇದು ಒಂದು ಹಬ್ಬದ ಊಟ ಆಯ್ತು, ಡ್ಯಾನ್ಸ್ ಆಯ್ತು, ಎಲ್ಲಾ ಕಲ್ಚರ್ನು ಒಂದ್ ಮಾಡೋದಕ್ಕಂತ ಇದು ಕಮಿಟಿ ಆಗಿರೋದು. ಹಾಗಾಗಿ ಇದು ಎಲ್ಲರಿಗೂ ಬಂದು ವಿಸಿಟ್ ಮಾಡಬಹುದು ಅಂಡ್ ಆಲ್ಸೋ ದೇವಿಯ ಒಂದು ದರ್ಶನ ಮಾಡ್ಕೋಬಹುದು. ಅಂಡ್ ಇದೇನಂದ್ರೆ ಬೆಂಗಳೂರು ಅನ್ನೋದು ಒಂದು ಮಹಾನಗರ, ಎಲ್ಲಾ ಕಲ್ಚರ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ನಾನು ಕನ್ನಡಿಗ ಆಗಿದ್ರು ಜಾಸ್ತಿ ಬೆಂಗಾಲೀಸ್ ಇದ್ರು ನನ್ನನ್ನು ಒಂದಾಗೆ ತಿಳ್ಕೊತಾರೆ. ಇಲ್ಲಿ ನಾವು ಈ ದಸರಾ ಹಬ್ಬನ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು 14 ವರ್ಷ ಆಯಿತು. ಆವಾಗ ಚಿಕ್ಕಿದ್ದು ರೋಡ್ ಸೈಡ್ ಗಣೇಶ ಹಬ್ಬ ತರ ಮಾಡಿ ಸ್ಟಾರ್ಟ್ ಮಾಡಿತ್ತು. ಈಗ ನೋಡಿದ್ರೆ ಸ್ವಲ್ಪ ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ದುರ್ಗಾ ಪೂಜಾ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇವತ್ತು ನೋಡಿ ತುಂಬಾ ಚಿಕ್ಕದ್ರಿಂದ ನಾವು ಒಂದು 10 ಫ್ಯಾಮಿಲಿಯಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನೋಡಿದ್ರೆ ಒಂದು 100-150 ಫ್ಯಾಮಿಲೀಸ್ ಜಾಯಿನ್ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ. ಎಲ್ಲ ಕಲ್ಚರು ಎಲ್ಲರೂ ದಾಂಡಿಯಾ ಕೂಡ ಆಗತ್ತೆ ಇಲ್ಲಿ. ಕನ್ನಡ ಅವರು ಎಲ್ಲರೂ ಬರ್ತಾರೆ ಇಲ್ಲಿ. ಬೆಂಗಳೂರಿನ ಬೇಗೂರು ಬಳಿ ಇರುವಂತಹ ಮಿಲನಾ ಗ್ರೀನ್ಸ್ನ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಪ್ರಯುಕ್ತ ಅದ್ದೂರಿ ದುರ್ಗಾ ಪೂಜೆ ನಡೆಯಿತು. ಬೇಗೂರು ಬಳಿ ಅದ್ದೂರಿಯಾಗಿ ದುರ್ಗಾ ಪೂಜೆ ಆಗಿರೋದು ಮಿಲನಾ ಗ್ರೀನ್ಸ್ನಲ್ಲಿ. ದುರ್ಗಾ ಪೂಜೆಗೆ ಇವಾಗ ಇಲ್ಲಿ ಬೆಂಗಾಲೀಸು ಸಪರೇಟ್ ಆಗಿ ಇವಾಗ ಏನಾಗಿದೆ ಅಂದ್ರೆ ನಮ್ಮ ವಾರ್ಡಲ್ಲಿ ರಾಜಸ್ಥಾನಿ ಬೇರೆ, ಬೆಂಗಾಲೀಸ್ ಬೇರೆ, ಹಾಗೆ ಆ ರಾಜ್ಯಗಳವರು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಮೊನ್ನೆ ಮರಾಠಿಸು ಮಾಡಿದ್ರು. ಹಾಗೆ ಇವರು ಬೆಂಗಾಲೀಸು, ಯಾಕಂದ್ರೆ ವಿಶೇಷವಾಗಿ ನಾವು ಕಲ್ಕತ್ತಾದಲ್ಲಿ ಕಾಳಿಕಾ ದೇವಿ ಇದೆ. ಎಲ್ಲದಕ್ಕಿಂತ ಬಹಳ ದೊಡ್ಡ ಹಬ್ಬ ಅಂದ್ರೆ ಅವರಿಗೆ ಕಾಳಿಕಾ ದೇವಿನ ಆರಾಧನೆ ಮಾಡುವಂತದ್ದು. ಇವತ್ತು ಕಾಳಿಕಾ ದೇವಿನ ಇಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಇವರು ಅದೇ ತರ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಇಲ್ಲಿ ಎಲ್ಲೆಲ್ಲೋ ಇರ್ತಾರೆ, ಇವರೆಲ್ಲ ಒಟ್ಟುಗೂಡಿ ಈ ಹಬ್ಬದಲ್ಲಿ ಯಾವತ್ತೂ ಅವರು ಒಟ್ಟು ಕೂಡೋದಂದ್ರೆ ಈ ಹಬ್ಬದಲ್ಲೇ ಒಟ್ಟುಗೂಡಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಮಿಲನಾ ಗ್ರೀನ್ಸ್ ಅಲ್ಲಿ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಇವತ್ತು ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅನೇಕ ಬಡಾವಣೆಗಳಲ್ಲಿ ಇರಬಹುದು, ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರಬಹುದು, ಎಲ್ಲರೂ ನಮ್ಮ ಈ ಒಂದು ಬಂಗಾಲಿ ತಂಡದವರು ಸುಮಾರು ಜನ ಎಲ್ಲ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ನಾವು ಈ ನವರಾತ್ರಿ ಹಬ್ಬದಲ್ಲಿ ವಿಶೇಷತೆ ಅಂದ್ರೆ ದುರ್ಗಾ ಪೂಜೆ ರಾಜಸ್ಥಾನ, ಪಂಜಾಬ್ ಈ ಸರೌಂಡಿಂಗ್ ಅಲ್ಲಿ ಜಾಸ್ತಿ ಏನಿತ್ತು ಅದೇ ಒಂದು ಇದನ್ನ ಇಲ್ಲಿ ಕ್ರಿಯೇಟ್ ಮಾಡಿ ಅವರೇ ಊರಿನಲ್ಲಿದ್ದಂಗೆ ಎಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ವಿಶೇಷತೆ.
ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ವೈಟ್ ಫೆದರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನವರಾತ್ರಿ ಪ್ರಯುಕ್ತ ಅದ್ದೂರಿಯಾಗಿ ದುರ್ಗಾ ಪೂಜೆ ನಡೆದಿದೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಕಲ್ಚರಲ್ ಅಸೋಸಿಯೇಷನ್ ಆಯೋಜನೆ ಮಾಡಿದ್ದಂತ 14ನೇ ವರ್ಷದ ದುರ್ಗಾದೇವಿ ಪೂಜೆ ಎಲ್ಲರ ಮನಸೆಳೆದಿದೆ. ಭಾನುವಾರ ಸಂಜೆ ತಾಯಿ ದುರ್ಗಾದೇವಿಗೆ ಸಂಧ್ಯಾರತಿ ಮಾಡುವ ಮೂಲಕ ಪಶ್ಚಿಮ ಬಂಗಾಳದ ಪೌರಾಣಿಕ ಪೂಜೆಯನ್ನ ಮರುಸೃಷ್ಟಿ ಮಾಡಿದಂತಾಗಿದೆ. ಪೂಜೆಯ ಬಳಿಕ ಪಶ್ಚಿಮ ಬಂಗಾಳ ಜನಪದ ಗೀತೆಗಳ ರಾಗಕ್ಕೆ ಹೆಣ್ಣು ಮಕ್ಕಳು ಹೆಜ್ಜೆ ಹಾಕಿದ್ರು. ಹಾಡುತ್ತಾ ಕುಣಿಯುತ್ತಾ ನಲಿತಾ ಸಡಗರದ ಸಾಗರದಲ್ಲಿ ತೇಲಿದ್ರು. ಈ ಅದ್ದೂರಿ ದುರ್ಗೋತ್ಸವ ಕಲೆ ಸಂಸ್ಕೃತಿ ಪರಂಪರೆಗಳ ಭವ್ಯತೆಯನ್ನ ಮೆರೆದಿದೆ. ನಾನು ಈ ಇವೆಂಟಿಗೆ ಈ ಅಸೋಸಿಯೇಷನ್ಗೆ ಏನಕ್ಕೆ ಜಾಯಿನ್ ಆಗಿದ್ದು ಅಂದ್ರೆ ಇವರ ಕಲ್ಚರ್ ಆಯ್ತು, ಒಂದು ಎಲ್ಲರಿಗೂ ಇದು ಒಂದು ಹಬ್ಬದ ಊಟ ಆಯ್ತು, ಡ್ಯಾನ್ಸ್ ಆಯ್ತು, ಎಲ್ಲಾ ಕಲ್ಚರ್ನು ಒಂದ್ ಮಾಡೋದಕ್ಕಂತ ಇದು ಕಮಿಟಿ ಆಗಿರೋದು. ಹಾಗಾಗಿ ಇದು ಎಲ್ಲರಿಗೂ ಬಂದು ವಿಸಿಟ್ ಮಾಡಬಹುದು ಅಂಡ್ ಆಲ್ಸೋ ದೇವಿಯ ದರ್ಶನ ಮಾಡ್ಕೋಬಹುದು. ಅಂಡ್ ಇದೇನಂದ್ರೆ ಬೆಂಗಳೂರು ಅನ್ನೋದು ಒಂದು ಮಹಾನಗರ, ಎಲ್ಲಾ ಕಲ್ಚರ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ನಾನು ಕನ್ನಡಿಗ ಆಗಿದ್ರು ಜಾಸ್ತಿ ಬೆಂಗಾಲೀಸ್ ಇದ್ರು ನನ್ನನ್ನು ಒಂದಾಗೆ ತಿಳ್ಕೊತಾರೆ. ಇಲ್ಲಿ ನಾವು ಈ ದಸರಾ ಹಬ್ಬನ ಬೆಂಗಳೂರಲ್ಲಿ ಇಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು 14 ವರ್ಷ ಆಯಿತು. ಆವಾಗ ಚಿಕ್ಕಿದ್ದ ರೋಡ್ ಸೈಡ್ ಗಣೇಶ ಹಬ್ಬ ತರ ಮಾಡಿ ಸ್ಟಾರ್ಟ್ ಮಾಡಿತ್ತು. ಈಗ ನೋಡಿದ್ರೆ ಸ್ವಲ್ಪ ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ದುರ್ಗಾ ಪೂಜಾ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇವತ್ತು ನೋಡಿ ತುಂಬಾ ಚಿಕ್ಕದಿಂದ ನಾವು ಒಂದು 10 ಫ್ಯಾಮಿಲಿಯಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನೋಡಿದ್ರೆ ಒಂದು 100-150 ಫ್ಯಾಮಿಲಿ ಜಾಯಿನ್ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ. ಎಲ್ಲ ಕಲ್ಚರು, ಎಲ್ಲರೂ ದಾಂಡಿಯಾ ಕೂಡ ಆಗತ್ತೆ ಇಲ್ಲಿ. ಕನ್ನಡ ಅವರು ಎಲ್ಲರೂ ಬರ್ತಾರೆ ಇಲ್ಲಿ. ಬೆಂಗಳೂರಿನ ಬೇಗೂರು ಬಳಿ ಇರುವಂತಹ ಮಿಲನಾ ಗ್ರೀನ್ಸ್ನ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಪ್ರಯುಕ್ತ ಅದ್ದೂರಿ ದುರ್ಗಾ ಪೂಜೆ ನಡೆಯಿತು. ಬೇಗೂರು ಬಳಿ ಅದ್ದೂರಿಯಾಗಿ ದುರ್ಗಾ ಪೂಜೆ ಆಗಿರೋದು ಮಿಲನಾ ಗ್ರೀನ್ಸ್ನಲ್ಲಿ. ದುರ್ಗಾ ಪೂಜೆಗೆ ಇವಾಗ